IPL ಅನ್ನೋದೇ ಹಾಗೆ, ಝೀರೋದಿಂದ ಹೀರೋ ಆಗ್ಬೋದು ಅಥವಾ ಹೀರೋದಿಂದ ಝೀರೋ ಆಗ್ಬೋದು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಒಬ್ಬ ಆಟಗಾರ ಕ್ರಿಕೆಟ್ ಲೋಕದಲ್ಲೇ ಸದ್ದು ಮಾಡ್ಬೋದು. ಸೊ ಅದು IPLಗೆ ಇರುವಂತ ತಾಕತ್ತು. ಹೀಗೆ T20 ವಿಶ್ವಕಪ್ನಲ್ಲಿ ಜಗತ್ತೇ ಮೆಚ್ಚಿಕೊಂಡಿದ್ದಂಥ ಸಂಜು ಸ್ಯಾಮ್ಸನ್ ಅದ್ಯಾಕೋ ಏನೋ IPLನಲ್ಲಿ CSK ಪರ ಸದ್ದೇ ಮಾಡ್ತಿಲ್ಲ. 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಫೇಲ್ಯೂರ್. ಮ್ಯಾಚ್ ವಿನ್ನರ್ ಅನ್ಕೊಂಡಿದ್ದ ಸಂಜು ಸೈಲೆಂಟ್ ಆಗಿದ್ಯಾಕೆ? ಹ್ಯಾಟ್ರಿಕ್ 50 ಇಂದ ಹ್ಯಾಟ್ರಿಕ್ ಸಿಂಗಲ್ ಡಿಜಿಟ್ಗೆ ಬಂದಿದ್ದೇಕೆ? ಚೆನ್ನೈನ ಲೆಕ್ಕಾಚಾರ ತಾಳ ತಪ್ಪಿತ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಆರಂಭಕ್ಕೂ ಮುನ್ನ ನಡೆದಿದ್ದ ಟ್ರೇಡ್ ಡೀಲ್ಗಳಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ಸಂಜು ಸ್ಯಾಮ್ಸನ್ ಅವರ ಡೀಲ್. ಚೆನ್ನೈನಲ್ಲಿ ಧೋನಿಯ ಉತ್ತರಾಧಿಕಾರಿ ಅಂತಾನೆ ತಂಡಕ್ಕೆ ಕರೆತರಲಾಗಿತ್ತು. ಆದರೆ ಅದ್ಯಾಕೋ ಏನು ಅಂದುಕೊಂಡಂತ ಸ್ಟಾರ್ಟ್ ಸಿಕ್ಕೇ ಇಲ್ಲ. ಆರಂಭದ ಪಂದ್ಯಗಳಲ್ಲೇ ಸಾಕಷ್ಟು ಸ್ಟ್ರಗಲ್ಸ್ ಕಾಣ್ತಿದೆ. ಅದೆಲ್ಲಕ್ಕಿಂತ ಜಾಸ್ತಿ ಯೆಲ್ಲೋ ಜೆರ್ಸಿಯಲ್ಲಿ ಸಂಜುಗೆ ಅದ್ಯಾಕೋ ಇನ್ನೂ ಕೂಡ ಅಡ್ಜಸ್ಟ್ ಆಗಿಲ್ವಾ ಎನ್ನುವಂತ ಅನುಮಾನ ಶುರುವಾಗಿದೆ. CSK ಪರ 3 ಪಂದ್ಯಗಳಲ್ಲೂ ಸಂಜು ಸೈಲೆಂಟ್. ಈ ಸಲ ತುಂಬಾ ಹೋಪ್ಸ್ ಇಟ್ಕೊಂಡು CSK ಚೇಟಾರನ್ನ ತಂಡಕ್ಕೆ ಕರೆತಂದಿತ್ತು. ಆದರೆ ಸಂಜು ಚೆನ್ನೈ ಫ್ರಾಂಚೈಸಿಯ ಭರವಸೆಯನ್ನೇ ಹುಸಿಗೊಳಿಸಿದ್ದಾರೆ. ಸತತ 3 ಪಂದ್ಯಗಳಲ್ಲಿ ಅವರ ಕಳಪೆ ಫಾರ್ಮ್ CSK ತಂಡದ ಮ್ಯಾನೇಜ್ಮೆಂಟ್ಗೆ ದೊಡ್ಡ ತಲೆನೋವಾಗಿದೆ. 2026ರ T20 ವಿಶ್ವಕಪ್ನಲ್ಲಿ ಭಾರತ ಚಾಂಪಿಯನ್ ಆಗುವಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಸಂಜು ಈಗ ಚೆನ್ನೈ ಪರ ಮೊದಲ ಮ್ಯಾಚ್ ಅಲ್ಲಿ 6 ರನ್, 2ನೇ ಪಂದ್ಯದಲ್ಲಿ 7 ರನ್, ಹಾಗೆ 3ನೇ ಮ್ಯಾಚ್ ಅಲ್ಲಿ 9 ರನ್ಗಳಿಗೆ ಔಟ್ ಆಗಿದ್ದಾರೆ. ಸೊ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರೂ ಕೂಡ ಬಿಗ್ ನಂಬರ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಸಾಧ್ಯವಾಗಿಲ್ಲ. ಪವರ್ ಪ್ಲೇನಲ್ಲೇ ವಿಕೆಟ್ ಕಳ್ಕೊಳ್ತಿದ್ದಾರೆ. ಸೊ ಕಳೆದ 3 ಇನ್ನಿಂಗ್ಸ್ಗಳಲ್ಲಿ ಬಂದಿರೋದು ಕೇವಲ 22 ರನ್ಗಳು ಮಾತ್ರ. ವಿಶ್ವಕಪ್ ಗೆಲುವಿನ ಬಳಿಕ IPLನಲ್ಲಿ ಅಬ್ಬರಿಸಬಹುದು ಅನ್ಕೊಂಡಿದ್ದಂತ ಫ್ಯಾನ್ಸ್ ನಿರಾಸೆಗೊಂಡಿದ್ದಾರೆ. ರಾಜಸ್ಥಾನ ರಾಯಲ್ಸ್ನಲ್ಲಿ ಕ್ಯಾಪ್ಟನ್ ಆಗಿದ್ದ ವೇಳೆ ಸಂಜುರಲ್ಲಿದ್ದಂತ ಸ್ಪಿರಿಟ್ ಕೂಡ ಈಗ ಕಾಣ್ತಾ ಇಲ್ಲ. ರಾಜಸ್ಥಾನ ಪರ ರಾರಾಜಿಸಿದ್ದ ಸಂಜು. ರಾಜಸ್ಥಾನ ರಾಯಲ್ಸ್ ಪರ ಕ್ಯಾಪ್ಟನ್ ಆಗಿ ಸಂಜು ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬಂದಿವೆ. 2021ರಲ್ಲಿ ಸ್ಯಾಮ್ಸನ್ ಅವರನ್ನ ಮೊದಲ ಬಾರಿಗೆ RR ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿತ್ತು. 2025ರ ಆವೃತ್ತಿಯವರೆಗೆ ಈ ಜವಾಬ್ದಾರಿ ನಿಭಾಯಿಸಿದ್ರು. ಒಟ್ಟು 67 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. 33 ಪಂದ್ಯಗಳನ್ನ ಗೆದ್ರೆ 32 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಅವರ ವಿನ್ನಿಂಗ್ ಪರ್ಸೆಂಟೇಜ್ 49.25 ಇದೆ. ಹಾಗೆ 2022ರ ಆವೃತ್ತಿಯಲ್ಲಿ ಸ್ಯಾಮ್ಸನ್ ರಾಜಸ್ಥಾನ ತಂಡವನ್ನ ಫೈನಲ್ಗೂ ಮುನ್ನಡೆಸಿದ್ರು. ಆದರೆ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತು ರನ್ನರ್ ಅಪ್ ಆಗಿದ್ರು. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸಂಜು RR ಪರ ಓಪನರ್ ಆಗಿ ಸತತ 6 ಸೀಸನ್ಗಳಲ್ಲಿ ಮೊದಲ ಮ್ಯಾಚ್ ಅಲ್ಲಿ ಯಾವತ್ತೂ ಕೂಡ 50ಕ್ಕಿಂತ ಒಳಗೆ ಔಟ್ ಆಗಿದ್ದೇ ಇರಲಿಲ್ಲ. ಸೊ ಕ್ಯಾಪ್ಟನ್ ಆದ್ಮೇಲೆ ಅವರ ಓಪನಿಂಗ್ ನಂಬರ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ರಾಜಸ್ಥಾನ ಪರ ಅವರು ಹೇಗಿತ್ತು ಅವರ ಪರ್ಫಾರ್ಮೆನ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 2021ರಲ್ಲಿ ರಾಜಸ್ಥಾನ ತಂಡ ಮೊದಲ ಪಂದ್ಯವನ್ನ ಪಂಜಾಬ್ ವಿರುದ್ಧ ಆಡುತ್ತೆ. ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿ ಸಂಜು ಕಡೆಯಿಂದ ಒಳ್ಳೆ ಸ್ಕೋರ್ ಬರುತ್ತೆ. ಅದು ಕೂಡ 63 ಬಾಲಲ್ಲೇ 119 ರನ್ಗಳನ್ನ ಕಲೆ ಹಾಕಿದ್ರು. ಆನಂತರ 2022ರಲ್ಲಿ ಹೈದರಾಬಾದ್ ತಂಡದ ವಿರುದ್ಧ 27 ಬಾಲಲ್ಲಿ 55 ರನ್ಗಳು ಬಂದಿತ್ತು. ಇನ್ನು 2023ರಲ್ಲಿ ಮತ್ತೆ ಹೈದರಾಬಾದ್ ತಂಡ ಮೊದಲ ಪಂದ್ಯದಲ್ಲಿ ಎದುರಾಳಿಯಾಗುತ್ತೆ. ಈ ಮ್ಯಾಚ್ ಅಲ್ಲಿ 32 ಬಾಲ್ಗಳಲ್ಲಿ 55 ರನ್ಸ್ ಬರುತ್ತೆ. ನೆಕ್ಸ್ಟ್ 2024ರಲ್ಲಿ ಲಕ್ನೋ ತಂಡದ ವಿರುದ್ಧ 52 ಬಾಲಲ್ಲಿ 87 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಇನ್ನು 2025ರಲ್ಲಿ ಹೈದರಾಬಾದ್ ಪರ 37 ಬಾಲಲ್ಲಿ 66 ರನ್ಗಳು ಬಂದಿತ್ತು. ನೋಡಿ, ಕಳೆದ 5 ಸೀಸನ್ಗಳಲ್ಲಿ ಸಂಜು ಸ್ಯಾಮ್ಸನ್ IPLನಲ್ಲಿ ತಾವು ಆಡಿದಂತ ಮೊದಲ ಮ್ಯಾಚ್ ಅಲ್ಲಿ ಯಾವತ್ತೂ ಕೂಡ 50ಕ್ಕಿಂತ ಒಳಗೆ ಔಟ್ ಆಗಿದ್ದೇ ಇಲ್ಲ. ಆದ್ರೆ CSKಗೆ ಬಂದ ಮೇಲೆ ಮೊದಲ 3 ಮ್ಯಾಚ್ಗಳಲ್ಲೂ ಕೂಡ ಒಂದಂಕಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಹೀಗಾಗಿ ಸಂಜು ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡಲೇಬೇಕಿದೆ. ಇಲ್ಲದೇ ಇದ್ರೆ ಈ ನಂಬರ್ಸ್ ಹೀಗೆ ಕಂಟಿನ್ಯೂ ಆದ್ರೆ ಅದು ಸಂಜುಗೂ ಹೊಡೆತ, ಜೊತೆಗೆ CSK ತಂಡಕ್ಕೂ ಕೂಡ ದೊಡ್ಡ ಹೊಡೆತ. ನಮಸ್ಕಾರ.